ನಾವು ಹೋಗ್ತಾ ಇದೀವಿ, ಬರೋದು ಗೊತ್ತಾಗ್ತಾ ಇಲ್ಲ. ಹೆಂಗ್ ಹೋಗೋದು ಗುರುಗಳೇ? ಯಾವ ಥರ ನಾನು ಏನು ಹೇಳ್ತೀನಿ, ಹೊರಡ್ಬೇಕಾದ್ರೆ ಹೊರಡನ ಆ ಕಡೆ ಹೋದ್ರೆ ಕಾಲೊಂದಿಗೂ ಗೊತ್ತಾಗಲ್ಲ ನಾವು ಏನು ಗ್ಯಾಪು ಅಂತ. ನೋಡಿ ಅಲ್ಲೆಲ್ಲ ಆರನ್ ಬರ್ತಾ ಇದೆ, ಗಾಡಿ ಕಾಣ್ತಾ ಇಲ್ಲ. ಹಿಂಗ್ ಗೊತ್ತಾ ನೋಡಿ ಹಂಗೆ 9 ಡಿಗ್ರಿ ಇದೆ ಇವಾಗ. 9 ಡಿಗ್ರಿ ಇದೆ. ನೋಡಿ ಈಗ ಒಂದು ಗಾಡಿ ಬಂತು, ಆ ಗಾಡಿ ಶಬ್ದ ಕೇಳ್ತಾ ಇದೆ, ವಾಹನ ಕಾಣ್ತಾ ಇಲ್ಲ. ಆ ಪರಿಸ್ಥಿತಿ ಅಷ್ಟು ಇದಿದೆ. ಲೈಟ್ ಕೂಡ ಕಾಣ್ತಾ ಇಲ್ಲ. ನಾವು ಬಂದ್ಬಿಟ್ಟಿದೀವಿ ಟೀ ಕುಡಿಯೋಕೆ ಅಂತ ಹೊರಗಡೆ. ಈಗ ನಮ್ಗೆ ವಾಪಸ್ ಹೋಗೋದು ಹೆಂಗೆ ಅಂತ ನಾವೇ ಯೋಚನೆ ಮಾಡ್ಬೇಕು. ಮೊದಲು ಟೀ ಕುಡಿಯೋ ಜಾಗ ಇಲ್ಲಿ ಅಂತ ಹುಡುಕ್ಬೇಕಾಗಿದೆ. ನೋಡಿ ಇದೆಲ್ಲ ಜನಗಳು ಹೋಗ್ತಾ ಇದ್ದಾರೆ, ಕಾಣ್ತಾನೆ ಇಲ್ಲ ಜನ. ಅದ್ಭುತವಾದ ಪ್ರಕೃತಿ. ಎಲ್ಲೋ ಹಿಮಾಲಯದ ಎತ್ತರದಲ್ಲಿದ್ದೀವಿ ನನಗೆ ಅನುಭವ. ಹಿಮಾಲಯ ಪರ್ವತದ ಮೇಲೆ ಟ್ರೆಕ್ಕಿಂಗ್ ಮಾಡ್ತಿದ್ವೋ ಅಥವಾ ಮೇಲೆ ಇರ್ತೀವಲ್ಲ, ಆ ಅನುಭವ ಇಲ್ಲಿ ಪ್ರಯಾಗ್ರಾಜಲ್ಲಿ ಆಗ್ತಾಯಿದೆ. ಈ ಗಾಡಿ ಹೋಗ್ತಾಯಿದೆ, ಗಾಡಿಗಳು ಗೊತ್ತಾಯ್ತಲ್ಲ, ಕಾರ್ ಬರ್ತೈತೆ, ಸ್ಕೂಟ್ರ್ ಬರ್ತೈತೆ, ಶಬ್ದ ಕೇಳ್ತಾಯಿದೆ. ನಾವು ಇರುವ ಟೆಂಟ್ ಜಾಗದಿಂದ ಸುಮಾರು 1.25 ಕಿಲೋಮೀಟ್ರ್ ನಾವು ಬಂದಿದ್ದೀವಿ ನಡ್ಕೊಂಡು. ಅದರ ವಾಪಸ್ಸು ದಾರಿ ಇದೇ ಥರ ಇದ್ದರೆ ಹೋಗೋದು ನಮಗೂ ಕಷ್ಟ ಆಗುತ್ತೆ. ಗುರುತು ಕಂಡುಹಿಡಿಯೋಕ್ಕಾಗಲ್ಲ. ನಾವಿರೋ ಜಾಗನ ಕಂಡುಹಿಡಿಯೋ ಕಷ್ಟ ಆಗುತ್ತೆ. ಅದ್ಭುತವಾದ ಮಹಾಕುಂಭಮೇಳ, ಪೂರ್ಣಕುಂಭಮೇಳ ಪ್ರಪಂಚದ 8ನೇ ಅದ್ಭುತ ಅಂತ ಹೇಳ್ಬೋದು. ಅದ್ಭುತವಾದ ಒಂದು ಸುಮಾರು 10 ಕೋಟಿ ಮೇಲೆ ಜನ ಪೂರ್ಣಕುಂಭ ಮಹಾಮೇಳದಲ್ಲಿ ಸ್ನಾನ ಮಾಡಿದ್ದಾರೆ. 144 ವರ್ಷಕ್ಕೊಂದ್ಸರಿ ಬರುವಂಥದ್ದು, 12 ವರ್ಷಕ್ಕೊಂದ್ಸರಿ ಆಗುವಂಥದ್ದು. ನೋಡಿ ಪ್ರತಿಯೊಂದು ಹೋಗ್ತಾ ಇದ್ದೀವಿ. ಅವರು ಟೀ ಕುಡಿಬೇಕು ಅಂತ ನಮ್ಮ ಜಯದೇವ್ ಗುರುಗಳು, ಶ್ರೀನಿವಾಸ್ ಗುರುಗಳು, ಆಡಳಿತರಾದಂಥ ಶ್ರೀನಿವಾಸ ಗುರುಗಳು ಎಲ್ಲ ಇದು ಬೇವಿನ ಕಡ್ಡಿ, ಅಲ್ಲು ಚಕ್ಕೆ ನೋಡಿ. ಶ್ರೀನಿವಾಸ್ ಕಾಣ್ತಾ ಇಲ್ಲ. ಓ ಶ್ರೀನಿವಾಸ್ ಮೂರಡಿ ಮುಂದಕ್ಕೆ ಸಖತ್ ಅನುಭವ ಮಾತ್ರ. ಅದು ಬ್ಯೂಟಿಫುಲ್ ಅನುಭವ. ಇದು ಅಲ್ಲುಜ್ಜ ಬ್ರಷ್ ಇದು ಅಲ್ಲುಜ್ಜ ಬ್ರಷ್. 1-2 ಭಾಗ ಮಾಡಿದ್ದೀನಿ. ಇವ್ರ ಕೈಲಿ ಕ್ಯಾಮ್ರಾ ಇರೋದ್ರಿಂದ ಇವ್ರ ಕೈ ಕೊಡಲ್ಲ, ಇವ್ರು ಕೊಡ್ತೀನಿ. ನಮ್ಮ ಪಾದಯಾತ್ರಿಗಳಾದ ಶ್ರೀನಿವಾಸ ಗುರುಗಳು, ಆಡಿಟ್ರು ಕೂಡ ಅವರು ಕೂಡ ಗ್ರೂಪ್ ಬೇವಿನ ಕಡ್ಡಿಲಿ ಅಲ್ಲೂ ಇಸ್ಕೊಂಡಿದ್ದಾರೆ. ನಮ್ಮ ವಾಗ್ಮಿಯಾದ ಪಾದಯಾತ್ರಿಗಳಾದ ನಮ್ಮ ಜಯದೇವ್ ಗುರುಗಳು, ಇವರು ಇದ್ದರೆ ನಮಗೆ ಸಾಕು. ಯಾವಾಗಲೂ ನಗುವಿನ ಮೂಡಲ್ಲಿ ತೇಲ್ತಾ ಇರ್ತೀವಿ. ಧನ್ಯವಾದ. ಹಿಮ ಶುಭೋದಯಗಳು. ಜಯದೇವ್ ಗುರುಗಳು ಇದ್ದರೆ ಕಾಯಿಲೆನೇ ಬೇಗ ವಾಸಿ ಆಗುತ್ತೆ. ಯಾವಾಗಲೂ ನಗಿಸ್ತಾ ಇರ್ತಾರೆ, ಅವರು ನಗ್ತಿರ್ತಾರೆ. ಅದೇ ನಮಗೆ ಖುಷಿ. ಇಂಥವ್ರು ಸ್ನೇಹ ಮಾಡಿರೋದು ನಮಗೂ ಕೂಡ. ಈ ಖುಷಿನಲ್ಲಿ ಬಂದಿರೋ ರಸ್ತೆ ಮರ್ತೋಗ್ಬೋದು, ಮರ್ತು ಹೋಗ್ಬಾರ್ದು. ಆಶ್ರಮಕ್ಕೆ ಹೋಗ್ಬೇಕು, ವಾಪಸ್ ಹೋಗ್ಬೇಕು. ಎಲ್ಲಿ ಟೀ ಅಂಗಡಿ? ಅರೆ ಓ ಚಾಯ್ ಕಾಕ. ಸೈಡ್ ಬಂದ್ವಿ, ರೇಟ್ ಕಟ್ ಆಗಿದ್ವಿ. ಇದು ನಿಧಾನ ಆಗಿ ಏನಿಲ್ಲ. ಭೂಲೋಕದ ಸ್ವರ್ಗದಲ್ಲಿದ್ದೀವಿ ನೋಡಿ. ಬನ್ನಿ ಶ್ರೀನಿವಾಸ ಗುರುಗಳೇ, ತೆಗಿರಿ.
ಕ್ಯಾಮ್ರಾ ಹಿಂಗೆ ಹಾಕ್ಬಿಡಿ. ನೋಡಿ ಈಗ ಈ ಪ್ರಸ್ತುತ ವಾತಾವರಣ ಹೇಗಿದೆ ಅಂದರೆ, ಹಳೆಯ ಇದರಲ್ಲಿ ನಾರದಜಿ ಅಲ್ಲಿ ನಾರದ ಮಹಾರಾಜರು ಏನು ಆಕಾಶದಲ್ಲಿ ಓಡಾಡ್ತಾ ಇದ್ರು, ಮೋಡಗಳ ಮಧ್ಯೆ ನಾವಿಲ್ಲಿದ್ದೀವಿ. ಭಾಳ ಕಷ್ಟ ಇದೆ. ಎಂಜಾಯ್ ಮಾಡ್ಬೋದು, ಮುಂಜಾಗ್ರತೆ ಅವಶ್ಯ. ನಾಯಿ ಹಾಗೆ ನಾಯಿ ಟೀ ಆ ಕಡೆ ತೆಗ್ದಿದೆಯಂತ. ಹಾಂ, ಒಬ್ರಿಗೊಬ್ರು ಯಾರೂ ಕಾಣ್ತಾ ಇಲ್ಲ. ಜನ ಓಡಾಡ್ತಾ ಇದ್ದಾರೆ, ಆದರೂ ಯಾರೂ ಕಾಣ್ತಾ ಇಲ್ಲ. ಹತ್ತಿರದಲ್ಲಿ ಕಾಣ್ತಾ 2 ಅಡಿ 3 ಅಡಿ 4 ಅಡಿ ಅಷ್ಟು ಮಾತ್ರ ಕಾಣುತ್ತೆ. 5 ಅಡಿ 6 ಅಡಿ ಮೇಲೆ ಹೋದ್ರೂ ಕಾಣೋಲ್ಲ. ಯಶಸ್ವಿಯಾಗಿ ಬಂದಿದ್ದೀವಿ. ಯಶಸ್ವಿಯಾಗಿ ಬಂದಿದ್ದೀವಿ. ಟೀನ ಚಹಾ ಕುಡಿಬೇಕು ಅಂತೇಳಿ. भैया भगवान जी ये चाय भगवान मिल गए हैं. ये चाय देते 3 आदमी को. ये चाय भगवान, ये वेदर तो आप ही चाय भगवान है. नया वर्ड चाय भगवान. ये तो चाय बाबा कोई भी हो सकता है. ನಾವು ಯಶಸ್ವಿಯಾಗಿ ಟೀ ಅಂಗಡಿನ ಹುಡುಕಿದ್ದೀವಿ. ಒಂದು ಇದಾ ಹೌದಾ?